ಆಡದೆಲೆ ಕೊಡುವವನು ರೂಢಿಯೊಳಗುತ್ತಮನು, ಆಡಿಕೊಡುವವನು ಮಧ್ಯಮನು. ಅಧಮ ತಾನಾಡಿಯೂ ಕೊಡದವನು ಸರ್ವಜ್ಞ. ಸರ್ವಜ್ಞನ ಈ ನುಡಿಯು ಮಾನವನ ದಾನಶೀಲತೆಯ 3 ಹಂತಗಳನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಪ್ರಭಾವಶಾಲಿಯಾಗಿ ವಿವರಿಸುತ್ತದೆ. ಈ ವಚನವು ದಾನ ಮಾಡುವ ಮನಸ್ಥಿತಿ ಮತ್ತು ವರ್ತನೆಯ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿಸುತ್ತದೆ. ದಾನ ಅಥವಾ ಸಹಾಯ ಮಾಡುವುದು ಕೇವಲ ವಸ್ತುವನ್ನು ಕೊಡುವುದಲ್ಲ, ಬದಲಿಗೆ ಅದನ್ನು ಯಾವ ಮನಸ್ಸಿನಿಂದ ಮತ್ತು ಹೇಗೆ ನೀಡುತ್ತೇವೆ ಎಂಬುದು ಮುಖ್ಯ ಎಂದು ಸರ್ವಜ್ಞ ಪ್ರತಿಪಾದಿಸುತ್ತಾನೆ. ಆಡದೆಲೆ ಕೊಡುವವನು ರೂಢಿಯೊಳಗುತ್ತಮನು. ಆಡದೆಲೆ ಎಂದರೆ ಮಾತನಾಡುವುದಿಲ್ಲ, ಪ್ರಚಾರ ಮಾಡುವುದಿಲ್ಲ ಅಥವಾ ಉಪಕಾರ ಸ್ಮರಿಸುವುದಿಲ್ಲ. ನಿಜವಾದ ಶ್ರೇಷ್ಠ ವ್ಯಕ್ತಿಯು ಅಂದರೆ ಉತ್ತಮನು ಸಹಾಯ ಯಾಚಿಸುವ ಮೊದಲೇ ಅಥವಾ ಕೇಳಿದ ತಕ್ಷಣ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮೌನವಾಗಿ ದಾನ ಮಾಡುತ್ತಾನೆ. ಈ ದಾನದಲ್ಲಿ ಗರ್ವವಿರುವುದಿಲ್ಲ, ನಾಟಕೀಯತೆ ಇರುವುದಿಲ್ಲ. ಸೂರ್ಯನು ತನ್ನ ಬೆಳಕನ್ನು ಕೇಳದೆ ನೀಡುವಂತೆ, ಭೂಮಿಯು ತನ್ನ ಫಲವನ್ನು ಕೇಳದೆ ನೀಡುವಂತೆ ಇವರ ದಾನ ಸಹಜ ಮತ್ತು ನಿಷ್ಕಲ್ಮಶವಾಗಿರುತ್ತದೆ. ಇವರೇ ಸಮಾಜದ ಅತ್ಯುನ್ನತ ಗುಣವುಳ್ಳ ಜನರು. ಆಡಿಕೊಡುವವನು ಮಧ್ಯಮನು. ಆಡಿಕೊಡುವವನು ಎಂದರೆ ಮಾತನಾಡಿ, ಭರವಸೆ ನೀಡಿ, ಸಾರ್ವಜನಿಕವಾಗಿ ಘೋಷಿಸಿ ಅಥವಾ ಮಾಡಿದ ಉಪಕಾರವನ್ನು ನೆನಪಿಸಿ ಕೊಡುವವನು. ಇವರು ದಾನ ಮಾಡುತ್ತಾರೆ, ಆದರೆ ಆ ದಾನದ ಹಿಂದೆ ಸ್ವಲ್ಪ ಪ್ರಚಾರದ ಹಂಬಲ, ನಾನು ಕೊಟ್ಟೆ ಎಂಬ ಅಹಂಕಾರ ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುವ ಉದ್ದೇಶವಿರಬಹುದು. ಇವರ ಉದ್ದೇಶ ಸಂಪೂರ್ಣ ಶುದ್ಧವಾಗಿಲ್ಲದಿದ್ದರೂ ಇವರು ಕೊಡುವುದರಿಂದ ಸಹಾಯದ ಅಗತ್ಯವಿರುವವರಿಗೆ ನೆರವು ತಲುಪುತ್ತದೆ. ಆದ್ದರಿಂದ ಇವರನ್ನು ಮಧ್ಯಮ ವರ್ಗಕ್ಕೆ ಸೇರಿಸಲಾಗಿದೆ. ಅಧಮ ತಾನಾಡಿಯೂ ಕೊಡದವನು ಸರ್ವಜ್ಞ. ಅಧಮ ಎಂದರೆ ಕೀಳು ವ್ಯಕ್ತಿ, ನೀಚ ಅಥವಾ ವಂಚಕ. ಈ ವ್ಯಕ್ತಿಯು ಸಹಾಯ ಮಾಡುವೆನೆಂದು ದೊಡ್ಡದಾಗಿ ಮಾತನಾಡುತ್ತಾನೆ, ಭರವಸೆಗಳನ್ನು ನೀಡುತ್ತಾನೆ, ಆಣೆ ಪ್ರಮಾಣ ಮಾಡುತ್ತಾನೆ, ಆದರೆ ಕೊನೆಯಲ್ಲಿ ಏನನ್ನೂ ಕೊಡುವುದಿಲ್ಲ. ಇವರು ಕೇವಲ ಮಾತುಗಾರರು, ಕ್ರಿಯಾಶೀಲರಲ್ಲ. ಇವರ ಮಾತು ನಂಬಿ ನಿರೀಕ್ಷೆ ಇಟ್ಟುಕೊಂಡವರಿಗೆ ನಿರಾಶೆ ಮತ್ತು ಮೋಸವಾಗುತ್ತದೆ. ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ಅತ್ಯಂತ ಹಾನಿಕಾರಕರು ಮತ್ತು ಕೀಳು ಮಟ್ಟದವರು ಎಂದು ಸರ್ವಜ್ಞ ತೀಕ್ಷ್ಣವಾಗಿ ಹೇಳಿದ್ದಾನೆ. ಈ ವಚನದ ತಿರುಳು ಸರಳವಾಗಿದೆ. ದಾನಶೀಲತೆ ಅಥವಾ ಸಹಾಯ ಮಾಡುವ ಗುಣವು ಹೃದಯದಿಂದ ಬರಬೇಕೇ ಹೊರತು ಬಾಯಿಂದ ಅಥವಾ ಪ್ರಚಾರಕ್ಕಾಗಿ ಅಲ್ಲ. ಉತ್ತಮ ವ್ಯಕ್ತಿ ಮೌನವಾಗಿ, ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಾನೆ. ಮಧ್ಯಮ ವ್ಯಕ್ತಿ ಹೇಳಿಕೊಂಡು ಅಥವಾ ಪ್ರತಿಫಲಾಪೇಕ್ಷೆಯಿಂದ ಕೊಡುತ್ತಾನೆ. ಅಧಮ ವ್ಯಕ್ತಿ ಕೇವಲ ಬೂಟಾಟಿಕೆ ಮಾತುಗಳಿಂದ ವಂಚಿಸುತ್ತಾನೆ. ಸರ್ವಜ್ಞನ ಈ ನುಡಿಯು ನಮಗೆ ದಾನದ ನಿಜವಾದ ಮೌಲ್ಯವನ್ನು ಕಲಿಸುತ್ತದೆ ಮತ್ತು ನಮ್ಮ ಸ್ವಂತ ನಡವಳಿಕೆಯನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ನಾವು ಯಾವ ವರ್ಗಕ್ಕೆ ಸೇರಬೇಕು? ಖಂಡಿತವಾಗಿಯೂ ಉತ್ತಮರ ವರ್ಗಕ್ಕೆ.